ದೇಶ ಉಳಿಬೇಕು ಮೊದಲು. ಇವರು ಅವ್ರ ಮನೆ ಉಳಿಸ್ಕೊಳಕ್ಕೆ ನೋಡ್ತಿದ್ದಾರೆ. ಇಂಡಿಯಾ ಅಲಯನ್ಸ್ನವ್ರಿಗೆ ಎಲ್ಲರಿಗೆ ಕೊಟ್ಟರೆ ನಿನಗೊಂದು ಬುರ್ಕ ಹಾಕಿ ಮನೇಲಿ ಕೂಡಿಸ್ತಾರೆ, ನನಗೊಂದು ಕುರಾನ್ ಕೊಟ್ಟು ನಮಾಜ್ ಮಾಡಿಸ್ತಾರೆ. ಈ 25% ಇರೋರದೇ ಹಾವಳಿ ತಡೆಯೋಕ್ಕಾಗ್ತಿಲ್ಲ. 40% ಆದರೆ ನಿಮ್ಮನ್ನೆಲ್ಲ ಉಳಿಸ್ತಾರಾ? ನಮ್ಮನ್ನೆಲ್ಲ ತಲೆ ಕಡಿತಾರೆ. ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಂಟೈನ್ ಮಾಡಲಿಕ್ಕಾಗಲ್ಲ ಅಂದರೆ ದೇಶ ಮೇಂಟೈನ್ ಮಾಡಲಿಕ್ಕಾಗುತ್ತಾ? ಇವತ್ತಿಂದ ರಾಜಕೀಯ ಅಲ್ಲ, ಅರಾಜಕೀಯ ಇರೋದು. ಈಗ ಪೆದ್ದಂಗೆ ಏನೋ ಮಾತಾಡ್ತಾನೆ. ಅವರು ಗಾಂಧಿ ಹೆಸರಿನಲ್ಲಿ ಬರ್ತಾ ಇದ್ದಾರೆ, ಬರಲಿ. INDINA ಪಕ್ಷ ಇದೆಯಲ್ಲ, ಆ ಪಕ್ಷ ಬಂದರೆ PM ಯಾರಾಗಬೇಕು ಅನ್ನೋದು ಅದಿದೆಯಾ ಈಗ? ಎಲ್ಲಿದೆ? ಎಲ್ಲರೂ ಕಿತ್ಕೊಂಡು ಹೋಗಿದ್ದಾರಲ್ಲ. ಕೇಜ್ರಿವಾಲ್ ಹೊರಗಡೆ ಹೋಗಿದ್ದಾನೆ, ಮಮತಾ ಬ್ಯಾನರ್ಜಿ ಹೊರಗಡೆ ಹೋಗಿದ್ದಾಳೆ, ಎಲ್ಲರೂ ಹೊರಗಡೆ ಇದ್ದಾರೆ. ಇಂಡಿಯಾ ಅಲಯನ್ಸ್ ಅನ್ನೋದೇ ಇಲ್ಲ. ಸುಮ್ಮನೆ ಇವ್ರ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲಿದೆ ಇಂಡಿಯಾ ಅಲಯನ್ಸ್? ಎಲ್ಲಿದೆ? ಎಲ್ಲ ಆದಮೇಲಲ್ಲ, ಮೊದಲೇ ಮಾಡ್ಕೋಬೇಕು. ಮೊದಲೇ ಮಾಡ್ಕೊಂಡು ಒಂದು ಗುಂಪು ಮಾಡ್ಕೊಂಡು ನಾವು ಏನು ಮಾಡ್ತೀವಿ? ಆಲ್ಟರ್ನೇಟ್ ಪ್ರೋಗ್ರಾಮ್ ಏನು ಕೊಟ್ಟಿದ್ದಾರೆ ಅವರು? ಏನೂ ಇಲ್ಲ ಅವ್ರ ಹತ್ರ. ಮೋದಿ ಸಲ್ಸೋದು ಬಿಟ್ಟರೆ ಬೇರೆ ಏನಿದೆ ಅವ್ರ ಹತ್ರ? ದೇಶಕ್ಕೆ ಇದು ಮಾಡ್ತೀವಿ, ಅದು ಮಾಡ್ತೀವಿ, ನಮ್ಮ 10 ವರ್ಷದಲ್ಲಿ ಈ ಥರ ಪ್ಲ್ಯಾನ್ ಇದೆ, ನಾವು ಈ ಥರದ್ದು ಮಾಡ್ತೀವಿ, ಆಲ್ಟರ್ನೇಟ್ ನಾವು ಈ ಥರ ಸ್ಕೀಮ್ ಕೊಡ್ತೀವಿ, ಇಂಥ ಗೌರ್ಮೆಂಟ್ ಮಾಡ್ತೀವಿ, ಈ ಥರ ನಮ್ಮ ಇಂಡಿಯಾನ ಸೇಫ್ ಮಾಡಲಿಕ್ಕೆ ನಾವು ಇಂತಿಂಥ ಸ್ಟೆಪ್ಸ್ ತೊಗೋತೀವಿ. ಏನು ಹೇಳಿದ್ದಾರೆ? ಏನೂ ಇಲ್ಲ. ಬರೀ ಫ್ರೀ ಬಿ ಕೊಡ್ತೀವಿ, ನಿನಗೊಂದು ಲಕ್ಷ ಕೊಡ್ತೀನಿ, ನನಗೊಂದು ಲಕ್ಷ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಂದ ತರ್ತಾರೆ? ದೇಶ ಉಳಿಬೇಕು ಮೊದಲು. ಇವರು ಅವ್ರ ಮನೆ ಉಳಿಸ್ಕೊಳಕ್ಕೆ ನೋಡ್ತಿದ್ದಾರೆ. ದೇಶ ಉಳಿಬೇಕಂದ್ರೆ BJP ಬರಬೇಕು, ಮೋದಿ ಇರಬೇಕು. ನೀನು ಇನ್ನೂ ಹಿಂಗೆ ಫ್ರೀಯಾಗಿ ಹೊರಗಡೆ ಓಡಾಡ್ತಿದ್ಯಾ ಅಲ್ವಾ? ಇಂಡಿಯಾ ಅಲಯನ್ಸ್ನವ್ರಿಗೆ ಎಲ್ಲರಿಗೆ ಕೊಟ್ಟರೆ ನಿನಗೊಂದು ಬುರ್ಕ ಹಾಕಿ ಮನೇಲಿ ಕೂಡಿಸ್ತಾರೆ, ನನಗೊಂದು ಕುರಾನ್ ಕೊಟ್ಟು ನಮಾಜ್ ಮಾಡಿಸ್ತಾರೆ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಇವ್ರಿಗೆ. ಹೌದಾ ಇಲ್ವಾ? ಈಗ ಫ್ರೀಯಾಗಿ ಓಡಾಡ್ತಿದ್ಯಾ ನೀನು, ಈ ಥರ ಬಿಡ್ತಾರ ನಿನ್ನ? ಇನ್ನು 10 ವರ್ಷ ಹೋದರೆ, ಈಗ 25% ಈಗ ಪಕ್ಷ ಬಂದರೆ ಈ ಥರ ಚೇಂಜ್ ಆಗತ್ತೆ. ಆಗೋದಕ್ಕೆ ಅವ್ರು ನಿಂತಿರೋದು. ಇನ್ನು 10 ವರ್ಷ ಹೋದರೆ ನಮ್ಮ ಜಮಾನ ಮುಗೀತು. ನಮ್ಮ ಮುಂದಿನ ಜನ್ರೇಷನ್ ಬದುಕೇನು? ಅವ್ರು ಹೇಗೆ ಬದುಕಬೇಕು? ಹೌದಾ ಅಲ್ವಾ? ಈಗ 25% ಇರೋರದೇ ಹಾವಳಿ ತಡೆಯೋಕ್ಕಾಗ್ತಿಲ್ಲ. 40% ಆದರೆ ನಿಮ್ಮನ್ನೆಲ್ಲ ಉಳಿಸ್ತಾರಾ? ನಮ್ಮನ್ನೆಲ್ಲ ತಲೆ ಕಡಿತಾರೆ. ಹೌದಾ? ದೇಶ ಉಳಿಬೇಕಂದ್ರೆ ಮೋದಿ ಇರಬೇಕು, BJP ಅವ್ರು ಬರಬೇಕು ಅಷ್ಟೇ. ಇಂಡಿಯಾ ಅಲಯನ್ಸಿಗೆ ಓಕೆ ಒಪ್ಪೋಣ ಅಂತಂದ್ರೂ ಆಲ್ಟರ್ನೇಟ್ ಏನಿದೆ ಅವ್ರ ಹತ್ರ? ಈಗ ಮೋದಿ ಹೇಳ್ತಿದ್ದಾರೆ, ನಾವು ಎಕಾನಮಿ ಇಂಪ್ರೂವ್ ಮಾಡ್ತೀವಿ, ಅಗ್ನಿವೀರ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಎಲ್ಲ ಹೇಳ್ತಿದ್ದಾರೆ. ಇಂಡಿಯಾ ಅಲಯನ್ಸ್ ಹತ್ರ ಏನಿದೆ? ಆಲ್ಟರ್ನೇಟ್ ಪ್ರೋಗ್ರಾಮ್ ಬೇಕಲ್ವಾ? ನಾವು ಇಂಥದ್ದು ಮಾಡ್ತೀವಿ, ದೇಶಕ್ಕೆ ಈ ಥರ ಸ್ಕೀಮ್ ಇದೆ ನನ್ನ ಹತ್ರ. ರಾಹುಲ್ ಗಾಂಧಿ ಎಷ್ಟು ವರ್ಷದಿಂದ ಇದ್ದಾನೆ? 20 ವರ್ಷದಿಂದ ಪಾಲಿಟಿಕ್ಸಲ್ಲಿದ್ದಾನೆ. ಹೌದಾ? ಏನು ಮಾಡಿದ್ದಾನೆ ಅವನು? ಅಮೇಥಿ ರಾಯ್ಬರೇಲಿ ಕಾನ್ಸ್ಟಿಟ್ಯೂಯನ್ಸಿನೇ ಅವ್ರು ಇಂಪ್ರೂವ್ ಮಾಡಲಿಕ್ಕಾಗಿಲ್ಲ ಇದುವರೆಗೂ. ಅವ್ರ ತಾತನ ಕಾಲದಿಂದ ಕಾಂಗ್ರೆಸ್ಸಿಗೆ ಗೆಲ್ತಿರೋದು. ಈಗಲೂ ಕುಡಿಯೋಕ್ಕೆ ನೀರಿಲ್ಲ, ಓಡಾಡೋಕ್ಕೆ ರಸ್ತೆ ಇಲ್ಲ. 50 ವರ್ಷದ ಮೇಲಾಯಿತು. 75 ವರ್ಷ ಆಯಿತು. ಏನು ಮಾಡಿದ್ದಾರೆ ಹಾಗಾದ್ರೆ? ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಂಟೈನ್ ಮಾಡಲಿಕ್ಕಾಗಲ್ಲ ಅಂದರೆ ದೇಶ ಮೇಂಟೈನ್ ಮಾಡಲಿಕ್ಕಾಗುತ್ತಾ? ಆಗತ್ತೆ. ಬಟ್ ಅಂದರೆ ಇವಾಗ ಅದೊಂದು ಏನು ಎಲ್ಲ ಚಿಕ್ಕ ಒಂದು ಪಕ್ಷಗಳೆಲ್ಲ ಸೇರಿ ಅಷ್ಟು ದೊಡ್ಡ ಪಕ್ಷ ಮಾಡ್ಕೊಂಡಿದ್ದಾರೆ. ಆ ಪಕ್ಷನೇ ವೇಸ್ಟ್ ಆಗಾದ್ರೆ. ಈಗ ಇಂಡಿಯಾ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಇಂಡಿಯಾ ಅಲಯನ್ಸ್ನವ್ರು ಏನು ಮಾಡಬೇಕು? ಎಲ್ಲರೂ ಸೇರಿ ಕೂತ್ಕೊಂಡು ನಾವೊಂದು ಮಿನಿಮಮ್ ಪ್ರೋಗ್ರಾಮ್ ಇಂಥದ್ದು ಕೊಡ್ತೀವಿ ಅಂತ. DMKನವ್ರು ಏನು ಬೇಕು, ಅವರೊಂದು ಮ್ಯಾನಿಫೆಸ್ಟೋ ಕೊಡ್ತಾರೆ, ಕಾಂಗ್ರೆಸ್ನವ್ರು ಒಂದು ಮ್ಯಾನಿಫೆಸ್ಟೋ ಕೊಡ್ತಾರೆ, ಆಪ್ನವ್ನು ಒಂದು ಮ್ಯಾನಿಫೆಸ್ಟೋ ಕೊಡ್ತಾನೆ, ಮಮತಾ ಒಂದು ಮ್ಯಾನಿಫೆಸ್ಟೋ ಕೊಡ್ತಾಳೆ. ಅವ್ರವ್ರ ಸ್ಟೇಟಿಗೆ ಸಂಬಂಧಿಸಿದ್ದು. ಈಗ ಇವನು ಯಾರು ಕೇಜ್ರಿವಾಲ್ ಇದ್ದಾನೆ, 20 ಸೀಟಲ್ಲಿ ನಿಂತಿದ್ದಾನೆ, ಅವನು ಮ್ಯಾನಿಫೆಸ್ಟೋ ಕೊಡ್ತಾನೆ. ಅದಾಗತ್ತಾ? ಆಗೋದಿಲ್ಲ. ಏನು ಮಾಡಬೇಕು? ಇಂಡಿಯಾ ಅಲಯನ್ಸ್ ಅಂದರೆ ಇಂಡಿಯಾ ಅಲಯನ್ಸ್ ಒಂದು ಗ್ರೂಪ್ ಮಾಡ್ಕೋಬೇಕು, ಅವ್ರಿಗೊಂದು ಗ್ರೂಪ್ ಹೆಡ್ ಮಾಡ್ಕೋಬೇಕು. ಆಲ್ಟರ್ನೇಟಾಗಿ ಇಂತಿಂಥ ಸ್ಕೀಮ್ ನಾವು ಕೊಡ್ತೀವಿ, ಇಂತಿಂಥ ಪ್ರೋಗ್ರಾಮ್ ನಮ್ಮ ಹತ್ರ ಇದೆ, ನಾವು ಹಿಂಗೆ ಮಾಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಕೇಳಬೇಕು. ಅವಾಗೇನಾದ್ರು ಯೋಚನೆ ಮಾಡ್ಬೋದು. ಕರ್ನಾಟಕಕ್ಕೊಂದು, ತೆಲಂಗಾಣಕ್ಕೊಂದು, ತಮಿಳ್ನಾಡಿಗೊಂದು, ಕೇರಳಗೊಂದು ಎಲ್ಲರೂ ಅವ್ರವ್ರ ಮ್ಯಾನಿಫೆಸ್ಟೋ ಮಾಡ್ಕೊಂಡ್ರೆ ಇಂಡಿಯಾಗೆ ಏನು ಮಾಡ್ತಾರೆ ಅವರು? ಅಲ್ವಾ? ಆಗೋದಿಲ್ಲ ಅದು. ಸರ್, ಇನ್ನೊಂದು, ನೀವು ಅಂದರೆ ತುಂಬ ಹಿಂದೆಯಿಂದನೇ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಸೊ ಇವತ್ತಿನ ರಾಜಕೀಯ ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಿಮಗೆ? ಇವಾಗಿನ ಇವತ್ತಿಂದ ರಾಜಕೀಯ ಅಲ್ಲ, ಅರಾಜಕೀಯ ಇರೋದು. ಇದ್ದಿದ್ರಲ್ಲಿ ಸೆಂಟ್ರಲ್ನಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಂತೇಳಿ BJP. ಅವರು ಕಳ್ರೆ, ಅವರೇನು ಒಳ್ಳೆಯವರಲ್ಲ. ಆದರೆ ಇದ್ದಿದ್ರಲ್ಲಿ ಕುರುಡುಗಣ್ಣಲ್ಲಿ ಮೆಳ್ಳಗಣ್ಣ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕುರುಡ್ರಾದರೆ ಅರ್ಧ ಕಣ್ಣು ಕಾಣೋನೇ ದೊಡ್ಡವನು ಅಲ್ಲಿ. ಆ ಥರ ಇರೋದ್ರಿಂದ ಅವರನ್ನು ಎಲೆಕ್ಟ್ ಮಾಡಬೇಕು ನಾವು. ಬೇರೆ ದಾರಿ ಇಲ್ಲ ನಮಗೆ. ಆಲ್ಟರ್ನೇಟ್ ಯಾರೂ ಇಲ್ಲ. ಈಗ ಇವರಿಗೆ 400 ರಿಂದ 500 ಸೀಟ್ ಕಂಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಗೌರ್ಮೆಂಟ್ ಮಾಡ್ತಾರೆ ಇವರು? ಆಗೋದಿಲ್ಲ.
ಫಸ್ಟ್ ಕಂಟೆಸ್ಟ್ ಮಾಡಬೇಕಲ್ವ. ಅವ್ರು 480 ಸೀಟ್ ಕಂಟೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಎಷ್ಟು ಮಾಡಿದ್ದಾರೆ? 300 ಸೀಟ್ ಮಾಡಿದ್ದಾರೆ. 300 ಸೀಟಲ್ಲಿ ಎಷ್ಟು ಗೆಲ್ಬೋದು ಅವರು? ಈಗ ಅವರೆಲ್ಲ ಹೇಳ್ತಿದ್ದಾರೆ ಬಿ ಜೆ ಪಿಗೆ 120 ಬರೋದು, 150 ಬರೋದು, 180 ಬರೋದು, 200 ಬರೋದು ಅಂತ. ಪ್ರಿಯಾಂಕಾ ಗಾಂಧಿ ಹೇಳ್ತಾಳೆ, ರಾಹುಲ್ ಗಾಂಧಿ ಎಲ್ಲರೂ ಹೇಳ್ತಿದ್ದಾರೆ. ನಿಮಗೆ ಎಷ್ಟು ಬರುತ್ತೆ ಮೊದಲು ಅದು ಹೇಳಿ. ನೀವು 300ರಲ್ಲಿ ಎಷ್ಟು ಗೆಲ್ತೀರಿ? ನೀವು ನಿಮ್ಮ ಕೈಲಿ ಎಷ್ಟು ಗೆಲ್ಲಕ್ಕಾಗುತ್ತೆ? ಗೌರ್ಮೆಂಟ್ ಮಾಡೋಕ್ಕಾಗುತ್ತಾ ಅಲ್ಲ? ಅದೆಲ್ಲ ಆಗೋವಂಥ ಕೆಲಸ ಅಲ್ಲ. ಮೊದಲೇ ಮಾಡ್ಕೋಬೇಕು. 2 ವರ್ಷಕ್ಕೆ ಮುಂಚೆ ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ಮಾಡ್ಕೊಂಡಿದ್ರೆ ಏನಾದ್ರು ದಾರಿ ಸಿಗ್ತಿತ್ತು. ಏನೂ ಇಲ್ಲ ಅವ್ರ ಹತ್ರ, ಸ್ಟಫ್ ಇಲ್ಲ. ಅನ್ನೋದೇ ಇರಲ್ಲ ಅನ್ನೋದು ರೀತಿ ಆಗ್ತಾ ಇದೆಯಾ? ಅಲ್ಲ, ಹಂಗೆ ದಿನ ಕಡಿಮೆ ಆಗ್ತಿದೆ ಅಲ್ವಾ? ದಿನ ಕಡಿಮೆ ಆಗ್ತಾ ಇದೆ ಅಲ್ವಾ? 400, 500ರಿಂದ ಬಂದು 400 ಚಿಲ್ಲರೆ ಬಂದಿತ್ತು ರಾಜೀವ್ ಗಾಂಧಿ ಕಾಲದಲ್ಲಿ. ಆಮೇಲೆ 250, 270 ಎಲ್ಲ ಮುಟ್ತಿದ್ದು. ಇವತ್ತು 40, 50ಕ್ಕೆ ಇಳಿದೋಗಿದ್ದಾರೆ. 40, 50 ಇಟ್ಕೊಂಡು 275 ಜನನ ಕೂಡ ಹಾಕ್ಲಿಕ್ಕೆ ಆಗುತ್ತೆ ಇವ್ರಿಗೆ? ಆಗೋದಿಲ್ಲ. ಆಲ್ಟರ್ನೇಟ್ ಏನು? ಏನಾದ್ರು ಪ್ರೋಗ್ರಾಮ್ ಕೊಡಬೇಕು ಅವರು. ಇಂಥದ್ದು ಮಾಡ್ತೀವಿ ನಾವು, ದೇಶ ಉಳ್ಸೋಕ್ಕೆ ಹೀಗೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಬೇಕು ಅವರು. ಏನಾದ್ರು ಸುತ್ತ ಇರೋರ ಹತ್ರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಎಷ್ಟು ದಿವಸ ನಡೆಯುತ್ತದು? ಈಗ UPA ಗೌರ್ಮೆಂಟ್ ನಡೆದಾಗ ಎಲ್ಲರನ್ನೂ ಸೇರಿಸ್ಕೊಂಡು 28 ಪಾರ್ಟಿ ಸೇರಿಸಿ ಮಾಡೋದು. ಅವ್ರವ್ರಿಗೆ ಏನೇನು ಬೇಕೋ ಅವ್ರವ್ರು ಮಾಡ್ಕೊಂಡ್ರು. ತಮಿಳ್ನಾಡಿನವ್ರಿಗೆ ಏನು ಬೇಕೋ ಅದನ್ನು ತಗೊಂಡ್ರು, ಆಂಧ್ರದವ್ರಿಗೆ ಏನು ಬೇಕೋ ಅದು ತೊಗೊಂಡ್ರು. ಕಾಮನ್ನಾಗಿ ಇಂಡಿಯಾಗೆ ಏನು ಮಾಡಿದ್ದಾರೆ? ಏನೂ ಇಲ್ಲ ಅಲ್ವಾ? ಆಲ್ಟರ್ನೇಟ್ ಇಲ್ಲ ಅವ್ರ ಹತ್ರ. ಈಗ ರಾಜೀವ್ ಗಾಂಧಿ ರಾಹುಲ್ ಗಾಂಧಿನೇ ಆಗಲಿ, 10 ವರ್ಷ UPA ಗೌರ್ಮೆಂಟ್ ಇತ್ತು. ಏನಾರು ಒಂದು ಪೋಸ್ಟ್ ತೊಗೋಬೋದಿತ್ತಲ್ಲ, ಒಂದು ಮಿನಿಸ್ಟ್ರಿ ತೊಗೋಬೋದಿತ್ತು. ಅವ್ನ ಕೆಪಾಸಿಟಿ ಏನು, ಅವ್ನು ಏನು ಮಾಡ್ತಾನೆ, ಅವನ ಐಡಿಯಾ ಏನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಿದ್ದಾನೆ, ಮುಂದಿನ ನೆಕ್ಸ್ಟ್ ಜನ್ರೇಷನ್ಗೆ ಅವನು ಏನು ಮಾಡ್ಬೋದು, ಏನಾದ್ರು ಹೇಳಿದಾನ? ಇದುವರೆಗೂ ಇಲ್ಲ. ಪೋಸ್ಟ್ ಬೇಡ, ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಹೆಂಗಾಗುತ್ತೆ? ಆಗೋದಿಲ್ಲ ಅಲ್ವಾ? ಎಕ್ಸ್ಪೀರಿಯೆನ್ಸ್ ಇರೋ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ ಅವರೆಲ್ಲ ಸ್ಟೇಟ್ CMಗಳಾಗಿ ಬಂದವರು. ಯಾರು ಡೈರೆಕ್ಟಾಗಿ ಮೇಲಿಂದ ಪ್ಯಾರಾಚೂಟಿಂದ ಇಳಿದವ್ರು ಯಾರೂ ಇಲ್ಲ. ಇವನು ಅದನ್ನು ಟ್ರೈ ಮಾಡ್ತಿದ್ದಾನೆ. ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಬೇಕು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ. ವಾಸ್ಟ್ ಕಂಟ್ರಿ ಇದು ಅಲ್ವಾ? ಡೈವರ್ಸಿಟಿ ತುಂಬ ಇದೆ. ಒಂದೊಂದು ಕಡೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇದೆ. ಪ್ರತಿ ಸ್ಟೇಟ್ಗೂ ಅದರದ್ದೇ ಆದ ಪ್ರಾಬ್ಲಮ್ಸ್ ಇದ್ದಾವೆ, ಇಂಟರ್ ಸ್ಟೇಟ್ ಪ್ರಾಬ್ಲಮ್ಸ್ ಇದ್ದಾವೆ. ಅದಕ್ಕೆಲ್ಲ ಟ್ಯಾಕಲ್ ಮಾಡಲಿಕ್ಕೆ ಒಂದು ಅನುಭವ ಬೇಕು. ಅವನ ಹತ್ರ ಇಲ್ಲ. ಈಗ ಪೆದ್ದಂಗೆ ಏನೋ ಮಾತಾಡ್ತಾನೆ. ಅವರು ಗಾಂಧಿ ಹೆಸರಿನಲ್ಲಿ ಬರ್ತಾ ಇದ್ದಾರೆ, ಬರಲಿ ಅಷ್ಟೇ. Beat Plus Karnataka.